ಹಾಯ್ ನಮಸ್ಕಾರ ಎಲ್ಲರಿಗೂ. ಮಲ್ಲೇಶ್ವರಮಲ್ಲಿರೋ ರಾಘವೇಂದ್ರ ಸ್ಟೋರ್ಗೂ ನನಗೂ ಏನೋ ಸಿಕ್ಕಾಪಟ್ಟೆ ನಂಟಿದೆ ಅಂತ ಅನ್ಕೊತೀನಿ. ನಾನು ಚಿಕ್ಕಪೇಟೆಗೆ ಹೋಗಲಿ ಬೆಂಗಳೂರಿಗೆ ಹೋಗೋವಾಗ ಇಲ್ಲಿ ಒಂದು ಲೋಟ ಕಾಫಿ ಕುಡಿದ್ರೇ ನನಗೆ ಸಮಾಧಾನ ಅಂತ. ಮಳೆ ಕೂಡ ಬರೋ ವೆದರು ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಂದು ಕಾಫಿ ಕುಡಿದು ಮನೆಗೆ ಇಂಟೀರಿಯರ್ಗೆ ಬೇಕಾಗಿರುವಂಥ ಡೆಕೋರೇಟಿವ್ ಐಟಮ್ಸ್ನ ತರೋದಿತ್ತು. ಹಾಗಾಗಿ ನಾನು ಚಿಕ್ಕಪೇಟೆ ಕಡೆ ಹೋಗ್ತಾ ಇದ್ದೀನಿ. ನೀವು ನೋಡಿರ್ಬೋದು, ಅಲ್ಲಿ ಕಾಫಿ ಕುಡ್ಕೊಂಡು ಎಲ್ಲಿ ನಾನು ನಾರ್ಮಲಾಗಿ ಎಲ್ಲಿ ಕಾಫಿ ಕುಡಿತೀನಿ ತಿಂಡಿ ತಿಂತೀನಲ್ವ ಅಲ್ಲಿ ತಿನ್ಕೊಂಡು ಬಂದು ಇಲ್ಲಿ ಮಾಮೂಲಿ ಅಲಂಕಾರ ಪ್ಲಾಜಾದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಪಾರ್ಕಿಂಗ್ ಮಾಡೋದೇನೋ ಮಾಡಿದ್ವಿ, ಹೋದ್ವಿ ಹುಡ್ಕೊಂಡು. ಬಟ್ ಆಟೋದಲ್ಲೇ ಹೋದ್ವಿ. ಏನು ತೊಂದರೆ ಅಂತ ಅಂದರೆ ಹೆವಿ ಮಳೆ ಇತ್ತು ನಮಗಂತೂ ಇವತ್ತು. ಏನೋ ಗೊತ್ತಿಲ್ಲ, ನನಗೂ ಮಳೆಗೂ ದುಶ್ಮನ್ನೋ ಏನೋ ಗೊತ್ತಿಲ್ಲ. ಎಲ್ಲಿಗೆ ಹೋದ್ರೂ ಮಳೆ ಬರ್ತಾನೆ ಇತ್ತು. ನೆನ್ಕೊಂಡೇನೆ ಆಕ್ಷಿ ಅಂದ್ಕೊಂಡೇನೆ ಆಲ್ಮೋಸ್ಟ್ ಶಾಪಿಂಗ್ ಮಾಡ್ಕೊಂಡ್ವಿ. ಗಿಫ್ಟು ಕೊಡಬೇಕು ಅಂತ ಅಂದ್ಕೊಂಡಿದ್ದೆನಲ್ಲ, ಅದನ್ನು ಕೂಡ ತಗೊಂಡು ಅದೇ ತಾಂಬೂಲಕ್ಕೆ ಇದನ್ನು ಕೊಡ್ತಾರಲ್ಲ, ತಾಂಬೂಲಕ್ಕೆ ಅಂದರೆ ತೆಂಗಿನಕಾಯಿ ಎಲ್ಲ ಕೊಡೋಲ್ಲ, ಏನು ಅದಕ್ಕೆ ಏನು ಕೊಡಬೇಕೋ ಅದನ್ನು ತಗೊಂಡು ಅದಕ್ಕೆಲ್ಲ ಏನೇನು ಬೇಕೋ ಎಲ್ಲ ಇದು ಮಾಡಿಕೊಂಡು ಬಂದಿದ್ದೀನಿ. ಇವಾಗ ಲೈಟಿಂಗ್ಸು ಮತ್ತು ಫ್ಯಾನ್ನ ನೋಡೋಕೆ ಹೋಗ್ಬೇಕು. ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ. ಇದು ಎಲ್ಲಿ ರಾಜಾ ಮಾರ್ಕೆಟ್, ಹೆಚ್ಚು ಕಡಿಮೆ ರಾಜಾ ಮಾರ್ಕೆಟ್ ತಕ್ಕಲು ಹೋಗಿದ್ವಿ. ನಾನೇನೋ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲೇನೋ ಆಯಿತು. ಅಂದ್ಕೊಳೋದೇ ಒಂದು ಆಗೋದೇ ಒಂದು ಅಂತಾರಲ್ಲ, ಇದಕ್ಕೆ ಅಂತ ಅನಿಸುತ್ತೆ. ಸೊ ಇದನ್ನು ತಗೊಂಡು ಇವಾಗ ನೋಡ್ತೀನಿ. ಪೋತೀಸ್ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ನನ್ನ ಮಗಳು ಪೋತೀಸ್ ನೋಡ್ಬೇಕಂತೆ. ಈ ಕೋತಿ ನೋಡ್ಬೇಕಂತೆ. ಈ ಕೋತಿನ ಒಂದ್ಸತಿ ಪೋತಿಗೆ ಕರ್ಕೊಂಡೋಗ್ಬಿಟ್ಟು ಕರ್ಕೊಂಬರ್ತೀನಿ. ನಾನು ಹೋಗಿದ್ದೀನಿ, ಬಟ್ ಅಲ್ಲೇನು ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಬಟ್ ಹೋಗಿ ಇವಳನ್ನೊಂದ್ಸತಿ ಸುಮ್ಮನೆ ಕರ್ಕೊಂಡೋಗ್ಬಿಟ್ಟು ವಿಸಿಟ್ ಮಾಡಿಸ್ಕೊಂಡು ಒಂದ್ಸತಿ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪೋತೀಸ್ಗೆ ಹೋಗಿ ಅಕಸ್ಮಾತ್ ಏನಾದರೂ ಇಷ್ಟ ಆಯಿತು ಅಂದರೆ ನೋಡೋಣ, ಇಲ್ಲಾಂದರೆ ಅದು ಇಲ್ಲ ಅಂತ ಹೇಳ್ತಾ ಬನ್ನಿ. ಲೈಟಿಂಗ್ಸ್ ಎಲ್ಲ ಇನ್ನೇನು ನಿಮಗೆ ಆಲ್ಮೋಸ್ಟ್ ಎಲ್ಲ ನೀವು ನೋಡ್ತೀರಾ. ನಾನು ಏನು ಕೊಟ್ಟಿದ್ದೀನಿ ಇವಾಗೇ ರಿವೀಲ್ ಮಾಡಿಬಿಟ್ರೆ ನೀವೆಲ್ಲ ಕಳ್ಳರು ಎಲ್ಲರೂ ಸೇರಿ ಮಾತಾಡ್ಕೊಂಬಿಡ್ತೀರಾ. ನಾವೇನೇನು ಕೊಡ್ತಾಯಿದ್ದೀವಿ, ಇವ್ರ ಮನೇಲಿ ಹಿಂಗೆ ಕೊಡ್ತಾಯಿದ್ದಾರೆ ಅಂತೆಲ್ಲ ಮಾತಾಡ್ಕೊಂಬಿಡ್ತೀರಾ. ಅದಕ್ಕೆ ನಾನು ಸೀಕ್ರೆಟಾಗಿ ನಿಮಗೂ ಹೇಳ್ದಿರಾ ಸೀಕ್ರೆಟಾಗಿ ತೊಗೊಬೇಕು ಅಂತ ಅಂದ್ಕೊಂಡಿರೋದು. ನೋಡೋಣ. ಸದ್ಯಕ್ಕೆ ಅದೊಂದು ಆಯಿತು. ಮಳೆನಲ್ಲೇ ಈಗ ಸ್ವಲ್ಪ ಕಡಿಮೆ ಆಗಿದೆ ಮಳೆ. ಇರೋದ್ರಲ್ಲಿ ಪರವಾಗಿಲ್ಲ. ನಾನಿರೋ ಕಡೆ ಮಳೆನೇ ಇರಲಿಲ್ಲ. ಇಲ್ಲಿ ಬಂದಮೇಲೆ ನನಗೆ ಕಾರಲ್ಲಿ ಬರೋವಾಗಿ ಹೆವಿ ಮಳೆ ಅನಿಸ್ಬಿಡ್ತು. ಆಮೇಲೆ ಆಟೋದಲ್ಲೇ ಹೋಗಿ ಅದಕ್ಕೆ ಆಗುತ್ತೆ ಇವತ್ತು ಹೆಚ್ಚು ಕಡಿಮೆ ಸುಮಾರಷ್ಟು ಖರ್ಚಾಗುತ್ತೆ. ಮತ್ತು ಅದನ್ನೆಲ್ಲ ತೊಗೊಂಬಂದು ಗಿಫ್ಟು ಇದನ್ನೆಲ್ಲ ಇಲ್ಲಿಟ್ಟು ಕಾರಲ್ಲಿ ಹಂಗೆ ತೊಗೊಂಬಂದು ಇಟ್ಟು ಮತ್ತೆ ಹೋಗ್ತಾ ಇರೋ ಅಂಥದ್ದು. ನಾನಂತೂ ಇವತ್ತು ಏನಾಗ್ತೀನೋ ಗೊತ್ತಿಲ್ಲ, ಹಣ್ಗಾಯಿ ನೀರ್ಗಾಯಿ ಅಂತೂ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ಬನ್ನಿ ಇವಾಗ ಪೋತೀಸ್ ಕಡೆ ಹೋಗಿ ಬರ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಮನೆಗೆ ಶಾಪಿಂಗ್ಗೆ ಅಂತ ಬಂದಿದ್ದೀನಿ, ಲೈಟಿಂಗ್ಸ್ನ ತಗೊಳ್ಳೋದಕ್ಕೆ ಅಂತ. ಇನ್ನೇನು ಮನೆ ಆಲ್ಮೋಸ್ಟು ಕಂಪ್ಲೀಟ್ ಆಗ್ತಾ ಬಂತು. ಹಾಗೆ ಪೂಜೆ ಕೂಡ ಹತ್ರ ಬರ್ತಾ ಇರೋದ್ರಿಂದ ನಾನಿಲ್ಲಿ ಶಾಪಿಂಗ್ಗೆ ಬಂದಿರೋ ಅಂಥದ್ದು. ತುಂಬ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ. ನೀವು ಚಿಕ್ಕಪೇಟೆ ಕಡೆ ಹೊರಟೋದ್ರೆ ಮನೆಗೆ ಬೇಕಾಗಿರೋವಂಥ ಡೆಕೋರೇಷನ್ನು ಮಾಡ್ತಾರಲ್ಲ, ಆ ಲೈಟ್ಗಳು ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಗಿದ್ದು ತೊಗೊಂಡಿದ್ದೀನಿ. ಯಾವ ಥರ ಅಂತ ಇನ್ನು ನಾನು ಪೂಜೆ ಎಲ್ಲ ಆದಮೇಲೆ ಕೂಡ ಒಂದು ಸರ್ತಿ ತೋರಿಸ್ತೀನಿ. ನಾನು ತುಂಬ ಅಂದರೆ ತುಂಬಾ ಡೀಸೆಂಟಾಗಿ ಹಾಗೆ ಒಂಥರ ಲುಕ್ ವೈಸ್ ಚೆನ್ನಾಗಿತ್ತು. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ನನಗೆ ಬೇಕಾಗಿರೋ ಅಂಥದ್ದು ಕೆಲವ್ರಿಗೆ ಇಷ್ಟ ಆಗೋಲ್ಲ, ಅವ್ರಿಗೆ ಬೇಕಾಗಿರೋ ಅಂಥದ್ದು ನನಗಿಷ್ಟ ಆಗೋಲ್ಲ. ಅದು ಎಲ್ಲರಿಗೂ ಸರ್ವೇ ಸಾಮಾನ್ಯದ್ದು. ಎಲ್ಲರಿಗೂ ಒಂದೇ ಥರ ಟೇಸ್ಟ್ ಇರುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ನನಗೆ ಇಷ್ಟ ಆಗಿದ್ದನ್ನ ನಮ್ಮ ಮನೆಗೆ ನಾನು ತೊಗೊಂಡು ಬಂದಿರೋ ಅಂಥದ್ದು. ನನಗೆ ಯಾವ್ದು ನೋಡಿದ್ರೂ ವೆಯ್ಟು ತುಂಬಾ ಜಾಸ್ತಿ ಅನ್ನಿಸ್ತಾಯಿತ್ತು. ಅಲ್ಲಿಂದ ತೊಗೊಂಡು ಊಟ ಮಾಡಬೇಕು ಅನ್ನಿಸ್ತು. ಊಟ ಮಾಡೋದಕ್ಕೆ ಹೋಟ್ಲು ಕಡೆ ಹೊರಟೆ. ಇಲ್ಲಿ ಮಲ್ಲೇಶ್ವರಮಲ್ಲಿ ಹಳ್ಳಿ ಮನೆ. ಇಲ್ಲಿ ಒಬ್ಬರಿಗೆ 400 ರೂಪಾಯಿ ಅಂತ ಹೇಳ್ತಾರೆ ಊಟ. ಅನ್ಲಿಮಿಟೆಡ್ಡು. ನಾವು ಅಷ್ಟೊಂದು ತಿನ್ನೋ ಅಷ್ಟು ಬಕಾಸುರೇನಲ್ಲ. ಹಾಗಾಗಿ ಕೆಳಗಡೆನೇ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ನಾರ್ತೂಟನ ಮಾಡಿಕೊಂಡು ಇಲ್ಲಿ
ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿತಾ ಇತ್ತು. ತುಂಬ ಶಾಪಿಂಗ್ ಎಲ್ಲ ಮಾಡಿ ಓಡಾಡಿ ಇಲ್ಲಿ ಊಟ ಕೂಡ ಮಾಡಿ ಇಲ್ಲಿಂದ ಹೊರಟಿದ್ದಾಯಿತು. ಇಲ್ಲಿಂದ ನಾನು ಮಳೆ ಹನಿತಾನೇ ಇತ್ತು, ಸಣ್ಣ ಸಣ್ಣ ಚಿಟ ಚಿಟ ಮಳೆ ಅಂತ ಬರ್ತಾನೇ ಇತ್ತು. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿಂದ ನಾನು ಮುಗಿಸ್ಕೊಂಡು ದೇವ್ರದ್ದು ಒಂದು ಫೋಟೋ ಕೂಡ ಮಾಡೋಕ್ಕಿದೆ, ಅಲ್ಲಿ ಕೂಡ ಹೋದೆ ನಾನು. ಇಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ದೇವ್ರ ಫೋಟೋ ಕೂಡ ತೊಗೊಂಡು ಮನೆ ಕಡೆ ಬಂದಿದ್ದಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.